ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮ್ ಖುಷಿ ನೋಡ್ತಿದ್ದೀನಿ. ಮೋಸ್ಟ್ಲಿ ಕಂಪ್ನಿಯಲ್ಲಿ 1000 ಕೋಟಿ ಪ್ರಾಫಿಟ್ ಬಂದರೂ ನೀವು ಇಷ್ಟು ಖುಷಿ ಪಡಲ್ಲ. ಆದರೆ ತಮ್ಮನ ಮದುವೆ ಫಿಕ್ಸ್ ಆಗಿದೆ ಅಂದ ತಕ್ಷಣ ನೋಡಿ ನಿಮ್ಮ ಮುಖ ನೋಡಿ ಫಳ ಫಳ ಅಂತ ಹೊಳಿತಿದೆ. ಅಲ್ಲ ನಿಮ್ಮ ಮದುವೆಯಲ್ಲೂ ನೀವು ಇಷ್ಟು ಖುಷಿಯಾಗಿರಲಿಲ್ಲ ಗೊತ್ತಾ? ನಾನೇನು ನೀವು ಖುಷಿಯಾಗಿರ್ಲಿಲ್ಲ, ಏನೋ ದೊಡ್ಡ ದುರಂತ ನಡೀತಾ ಇದೆ ಅನ್ನೋ ಥರ ಇದ್ರಿ. ಓಕೆ, ಟೈಮ್ ಆಗಿತ್ತು ಅಲ್ವಾ? ಒಂದು ವಿಷಯ ನೋಟಿಸ್ ಮಾಡಿದ್ರಾ? ಮುಂಚೆ ಮದುವೆ ವಿಚಾರ ಮಾತಾಡಬೇಕಾದ್ರೆ ನಿಮಗೆ ಕೋಪ ಬರೋದು ಅಥವಾ ನನಗೆ ಇರಿಟೇಟ್ ಆಗೋದು, ಒಟ್ಟಲ್ಲಿ ಇಬ್ಬರಲ್ಲಿ ಒಬ್ಬರಿಗೆ ಮೂಡ್ ಆಫ್ ಆಗೋದು. ಆದರೆ ಇವಾಗ ನಾವೇ ಕಾಲು ಎಳ್ಕೊಂಡು ಒಬ್ಬರೊಬ್ಬರು ರೇಗಿಸ್ಕೊಂಡು ಆಗ್ತಿದ್ದೀವಿ. ಎಷ್ಟು ಮಟ್ಟಕ್ಕೆ ಬದಲಾಗಿದ್ದೀವಲ್ಲ. ಕರೆಕ್ಟ್. ಆದರೂ ನಾನು ನಿಮ್ಗೊಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ಯಾಕೆ? ನಮ್ಮನೆ ಪರವಾಗಿ ನಿಮ್ಮ ತಂಗಿನ ಹೆಣ್ಣು ಕೇಳೋಕೆ ಅಂತ ಅಲ್ಲಿ ತನಕ ಬಂದ್ರಲ್ಲ, ಅದಕ್ಕೆ. ಹಲೋ ಒಂದು ನಿಮಿಷ, ಏನಿದು ನಮ್ಮನೆ ನಿಮ್ಮನೆ ಅಂತ ಬಿಡಿಸ್ ಮಾತಾಡ್ತಿದ್ದೀರಾ? ನಾನು ಈ ಮನೆಯವಳು, ನೀವು ನನ್ನವರು, ನಾನು ನಿಮ್ಮವಳು. ಅಜ್ಜಿ ಕರೆದಂಗಾಯ್ತು. ನನಗೆ ಕೇಳಿಸ್ಲೇ ಇಲ್ವಲ್ಲ. ಆಗ್ಬೋದು. ನಾನು ಕಾಲ್ ಮಾಡ್ತೀನಿ. ಅಕ್ಕರೆ ನೀವಾ? ನಾನು ಯಾರು ಅಂತ ಕದನೇ ತೆಗಿಲಿಲ್ಲ, ಕ್ಷಮಿಸಿ. ಬನ್ನಿ ಒಳಗೆ ಬನ್ನಿ. ಸರಿ, ಏನಾಯ್ತು ನಿನಗೆ? ನೀನು ವಾಮಿಟ್ ಮಾಡೋದನ್ನ ನೋಡಿದೆ, ಯಾಕೆ ಮೈ ಹುಷಾರಿಲ್ವಾ? ಹುಷಾರಾಗೇ ಇದ್ದೀನಿ, ಯಾಕೋ 2 ದಿನದಿಂದ ವಾಂತಿ ಆಗ್ತದೆ. 2 ದಿನದಿಂದ ವಾಮಿಟ್ ಮಾಡ್ತಿದ್ಯಾ? ಅದು ಏನೋ ಹೆಚ್ಚು ಕಮ್ಮಿ ತಿಂದಿರಬೇಕು, ಅದಕ್ಕೆ ಹಂಗಾಗ್ತಾ ಇದೆ ಅನ್ಸುತ್ತೆ. ಸರಿ ಹೋಗುತ್ತೆ ಬಿಡಿ. ಏನ್ ಸರಿ ಹೋಗುತ್ತೆ? ಇದನ್ನೆಲ್ಲ ಹೀಗೆ ಸುಮ್ಮನೆ ಬಿಟ್ರೆ ಇನ್ನೂ ಜಾಸ್ತಿ ಆಗಿ ಇನ್ನೇನೋ ಆಗೋಗುತ್ತೆ. ಬಾ ಡಾಕ್ಟರ್ ಹತ್ರ ಹೋಗೋಣ ಬಾ. ಅಯ್ಯೋ ಕರೆ ಬೇಡ. ಯಾಕೆ? ಅದು ನಾನು ಹೊರಗಡೆ ಬಂದ್ರೆ ತೊಂದರೆ ಆಗುತ್ತೆ, ಸುಮ್ಮನೆ ಯಾರಾದ್ರೂ ನೋಡಿದ್ರೆ ಕಷ್ಟ. ತಾತ ಬರ್ತಾರಲ್ಲ, ಅವ್ರ ಹತ್ರ ಮನೆ ಮದ್ದು ಏನಾದ್ರೂ ಮಾಡಿಸ್ಕೊಂಡು ಕುಡಿತೀನಿ, ಎಲ್ಲ ಸರಿ ಹೋಯ್ತದೆ. ಸರಿ ಹೋಗದೆ ಇದ್ರೆ ಏನ್ ಮಾಡ್ತೀಯಾ? ಬಾ ನೀನ್. ನಾನೇ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಯ್ ರವಿ ಸರ್, ನಾನಿವತ್ತು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ. ಯಾಕೆ ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ ಗಂಡ ತುಂಬಾ ವರ್ಷ ಆದ್ಮೇಲೆ ದುಬೈಯಿಂದ ವಾಪಸ್ ಬರ್ತಿದ್ದಾನೆ. ಫೋನ್ ಮಾಡಿದ್ದ, ಲೇ ಸುಬ್ಬಮ್ಮ, ಇನ್ನು ಎಷ್ಟ್ ದಿವ್ಸ ಅಂತ ಅದೇ ಬಾವಿ ನೀರ್ ಸೇತೀಯ? ಬರೋವಾಗ ಪೆಟ್ರೋಲ್ ಬಾವಿ ತರ್ತೀನಿ ಅಂದ. ಇವ್ರು ಯಾರು ಅಂತ ಯೋಚನೆ ಮಾಡ್ತಿದ್ದೀರಾ? ನನ್ ಗಂಡ ಪೆಟ್ರೋಲ್ ಬಾವಿ ತಂದ್ಮೇಲೆ ಸೇದಕ್ಕೊಬ್ರು ಬೇಡ್ವಾ, ಅದಕ್ಕೆ ಕರ್ಕೊಂಡ್ ಬಂದಿದ್ದೀನಿ. ನಮಸ್ಕಾರ ಜಡ್ಜಸ್. ಬಾವಿ ಬಿದ್ದೋಗೈತಲ್ಲಪ್ಪ, ಯಾರಾದ್ರೂ ಬಂದ್ ನನ್ ಮಗನ್ ಕಾಪಾಡ್ಬಾರ್ದ? ನನ್
ನನ್ ಮಗು ಬಾವಿಗೆ ಬಿದ್ದೈತೆ ಕಣಪ್ಪ, ಹೆಂಗಾರ ಮಾಡಿ ಕಾಪಾಡಪ್ಪ, ನಿನ್ ಕಾಲಿಗೆ ಬೀಳ್ತೇನೆ, ನನ್ ಬಾವಿಗೆ ಕಾಪಾಡಪ್ಪ. ಅಯ್ಯಯ್ಯೋ ನೋಡಮ್ಮ, ನಿನ್ ಮಗುನ ಕಾಪಾಡೋ ಜವಾಬ್ದಾರಿ ನಂದು. ಇಲ್ಲಿ ದೊಡ್ಡ ಅಂತ ನಡೀತಿದೆ, ನೀವೆಲ್ಲ ಸುಮ್ನೆ ನೋಡ್ತಾ ಕೂತಿದಿರೋ. ಈ ಊರಲ್ಲಿ ತಮ್ಮಿರೋ ಗಂಡಸ್ರೇ ಇಲ್ವಾ, ಗಂಡಸ್ರೇ ಇಲ್ವಾ, ಗಂಡಸ್ರೇ ಇಲ್ವಾ? ಇಲ್ವಾ ಇಲ್ವಾ ಅಂತ ಅವಾಗಿಂದ ಕಿಚ್ಚ ಬದ್ಲು ನೀನ ಹೋಗಿ ಕಾಪಾಡ್ಬೋದಲ್ವನೋ? ಹಲೋ, ನಾನು ಈ ಊರ್ ಗಂಡ್ಸಲ್ಲ, ಪಕ್ಕದೂರ್ ಗಂಡ್ಸು. ಅಯ್ಯಯ್ಯಯ್ಯೋ, ನನ್ ಮಗನ್ ಕಾಪಾಡಕ್ ಯಾರು ಇಲ್ವೇ? ಅಯ್ಯಯ್ಯಯ್ಯೋ. ಇಂಥ ಟೈಮಲ್ಲಿ ಹೃದಯನ ಗಟ್ಟಿ ಮಾಡ್ಕೋಬೇಕು. ಧೈರ್ಯ ಬರ್ಬೇಕಂದ್ರೆ 1 ರಿಂದ 5 ಎಣಿಸ್ಬೇಕು. ಎಲ್ಲಿ ಎಣಿಸಿ? 1 2 3 4 5 ಅನ್ನೋದನ್ನ ಹೆಂಗೆ? ಓದ್ಲ ಓಡಿಲ್ಲಿ ಓದ್ಲ ಡೆಮಾಕ್ರಸಿ ಪಟ್ಟೆ ಬಿಜೀರ್ ನೋಡ್ ತಂದ್ರಲ್ಲ. ಓದ್ಲ ಓಡಿಲ್ಲಿ ಓದ್ಲ ಡೆಮಾಕ್ರಸಿ ಪಟ್ಟೆ ಬಿಜೀರ್ ನೋಡ್ ತಂದ್ರ. ನನ್ ಮಗುನ ಕಾಪಾಡಕ್ಕೆ ಯಾರು ಇಲ್ವೇ? ಅಯ್ಯಯ್ಯಯ್ಯೋ, ನನ್ ಮಗು ಬಾವಿಗೆ ಬಿದ್ದೈತೆ ಕಣಪ್ಪ, ನನ್ ಕಾಪಾಡಪ್ಪ, ನನ್ ಮಗುನ್ ಕಾಪಾಡಪ್ಪ, ನಿನ್ ಪುಣ್ಯ ಬರುತ್ತೆ. ನಿಲ್ಸಮ್ಮ, ನೀನ್ ಈ ತರ ಲೈವ್ ನಲ್ಲಿ ಬಂದು ಲವ್ಲಿ ಪರ್ಫಾರ್ಮೆನ್ಸ್ ಕೊಟ್ರೆ ಮನೆಗೆ ಹೋಗಿ ನನ್ನ ಹೆಂಡತಿ ನಿನ್ ತರ ಲೆಂತ್ ಇಡಲ್ಲ ಹೊಡೆದೊಡ್ದೆ ಸಾಯಿಸ್ಬಿಡ್ತಾಳೆ. ಸಹೋದರಗಳೇ, ಇದರಲ್ಲಿ ವಿರೋಧ ಪಕ್ಷದವರ ಕೈವಾಡ ಇದೆ. ಇದು ಅವರ ರಾಜಕೀಯ ಕುತಂತ್ರ. ಸರ್ ನಿಮ್ಗೊಂದ್ ವಿಷಯ ಹೇಳ್ಬೇಕು ಸರ್. ನೀನೇನು ಹೇಳ್ಬೇಡ ಕಣ. ಯಾರೋ ಕಳಿಸಿದ್ದು ನಿನ್ನ, ಯಾರ ಕಡೆ ಅವನು ನೀನು? ನೀನು ವಿರೋಧ ಪಕ್ಷದವ್ರ ಕಡೆ ಅಂತಾನೆ ನೋಡೋ. ಈಗ ಆ ಬಾವಿಲಿ ಇಡೋದು ನಾನೇ, ಆ ಮಗು ಪ್ರಾಣ ಕಾಪಾಡೋದು ನಾನೇ, ಈ ಸರಿ ಎಲೆಕ್ಷನ್ ಅಲ್ಲಿ ಗೆಲ್ಲೋದು ನಾನೇ. ಅದನ್ನ ಯಾವನ್ ಕೈಲಿಂದ ತಡೆಯಕ್ಕಾಗಲ್ಲ. ಹಂಗಲ್ಲ ಸರ್, ನಾನು ಹೇಳೋ ಸ್ವಲ್ಪ ಕೇಳಿ ಸರ್. ಬಾವಿಯೊಳಗೆ ಪುಟ್ಟ ಕಣ್ಣಮ್ಮ ಹೇಗೆ ಬಿಕ್ಕಿ ಬಿಕ್ಕಿ ಹೇಳ್ತಾ ಇದೆ ಅಂತ. ಈ ವಿರೋಧ ಪಕ್ಷದವ್ರ ಆಟ ಎಲ್ಲ ನನ್ನ ಹತ್ರ ನಡೆಯಲ್ಲ. ನಾನು ಒಂದ್ಸರಿ ಡಿಸೈಡ್ ಮಾಡಿದ್ಮೇಲೆ ಮುಗೀತು. ನನ್ ಮಾತ್ ನಾನೇ ಕೇಳಲ್ಲ. ತಾನೆ ಬನ್ನಿ ಸರ್ ಎಮ್ಮೆಲ್ಲೆ ವೆಂಕಪ್ಪನವ್ರಿಗೆ. ಹೇಗಿತ್ತು ಪರ್ಫಾರ್ಮ್ ಮಾಡಿದ ಮಕ್ಳ ಜೊತೆ ನಿಮ್ಗೆ? ಖುಷಿ ಅನಿಸ್ತ್ರಿ. ನಿಖಿಲ ಆಮೇಲೆ ಶ್ರೀನಿಧಿ ಅವರು ಕೂಡ ನಮ್ಗೆ ಹೇಳ್ಕೊಟ್ರು. ಆಮೇಲೆ ವಿಜಯ್ ಶೆಟ್ಟಿ ಸರ್ ಅವರು ಹೇಳಿದ್ರು. ಖುಷಿ ಅನಿಸ್ತ್ರಿ. ವಿಜಯ್ ಸರ್ ಕಾಂಟ್ರಿಬ್ಯೂಷನ್ ಜಾಸ್ತಿ ಇದೆ ಹಾಗಿದ್ರೆ. ವಿಜಯ್ ಶೆಟ್ಟಿ ಎಷ್ಟು ಜನಕ್ಕೆ ಹೇಳ್ಕೊಟ್ಟಪ್ಪ? ಬಾಯ್ಲಿ ನೀನು ಒಂದು ನಿಮಿಷ. ವಿಜಯ್ ಶೆಟ್ಟಿ ಬಾಯ್ಲಿ, ಎಲ್ಲರೂ ನಿದ್ದೆ ಕೆಡ್ಸಿದ್ಯ ಅಂತಲ್ಲ ಬಾಯ್. ಆನಂದ್ ತಪ್ಪಿಸ್ಕೊಂಡ ಈಗ ವಿಜಯ್ ಶೆಟ್ಟಿ ನೀವು ಫಸ್ಟ್ ಎಂಟ್ರಿ ಬಂದ್ರಲ್ಲ, ಅದನ್ನ ವಿಜಯ್ ಶೆಟ್ಟಿ ಮಾಡ್ತಾರೆ, ಅದೇ ತರ ನೀವು ಮಾಡಿ ನೋಡೋಣ ಒಂದ್ಸರಿ. ಅದೇನ್ ಏನ್ ಹೇಳ್ಕೊಟ್ರೆ ನಮ್ಗೊಂದ್ಸರಿ ನೋಡ್ರಿ. ನಾವು ನೆಕ್ಸ್ಟ್ ಆಕ್ಟಿಂಗ್ ಕಲಿಬೇಕಾದ್ರೆ ನಿನ್ನ ಹತ್ರ ಬರ್ತೇವೆ. ಅಲ್ಲ ಅಣ್ಣ, ಇಲ್ಲಿ ಏನ್ ನಡೀತಿದೆ ಅಂತ. ಅಲ್ಲ ನೀನು ಲೋ ಪಿಚ್ ಹೈ ಪಿಚ್ ಮಾಡಿ ತೋರ್ಸು. ಅದೇನ್ ಹೆಂಗ್ ಹೇಳ್ಕೊಡ್ತಿ ಹೇಳೋ ಒಂದ್ಸರಿ. ಇವ್ರಿಗೆ ಹೇಳ್ಕೊಟ್ರೆ ಡೈಲಾಗ್ ಹೇಳೋದು ಹೆಂಗ್ ಹೇಳ್ಕೊಟ್ಟೆ ನೀನು? ಅವ್ರು ಹೆಂಗ್ ರಿಪೀಟ್ ಮಾಡ್ತಾರೆ ನೋಡೋಣ, ಒಂದು ಡೈಲಾಗ್ ಹೇಳ್ಕೊಡು. ಅಲ್ಲ, ನಾವ್ ಹೇಳ್ದಾಗ ಅವ್ರು ಹೆಂಗ್ ಹೇಳ್ತಾರೆ ಅದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಸಿದ್ ಅಷ್ಟೇ ಸರ್. ನಾವೇ ಹೋಗಿ ನೀವ್ ಹೇಳಿ ಅದ್ರಲ್ಲಿ ತಪ್ಪು ಕಂಡಿಡಿಲಿ ಅವರು. ಎಲ್ಲ ನಮಸ್ಕಾರ ವೀಕ್ಷಕರೇ, ನೇಷನ್ ವಾಂಟ್ಸ್ ಟು ನೋ ಏನ್ ನಡೀತಿದೆ ಇಲ್ಲಿ. ಹೇಳಪ್ಪ ಇದ್ರಲ್ಲಿ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನೇಷನ್ ವಾಂಟ್ಸ್ ಟು ನೋ ಏನ್ ನಡೀತಿದೆ ಇಲ್ಲಿ. ಎಲ್ಲಿ ಲೋ ಪಿಚ್ ಹೈ ಪಿಚ್ ಇಲ್ಲಲ್ಲ, ಒಂದೇ ಪಿಚ್ ಇತ್ತಿದೆ. ಹಾಯ್ ಹಲೋ ನೇಷನ್ ವಾಂಟ್ಸ್ ಟು ನೋ ಏನ್ ನಡೀತಿದೆ ಇಲ್ಲಿ. ರಾತ್ರಿ 12 ಗಂಟೆ ಮೇಲೆ ಟ್ರೈನಿಗೆ ತುಂಬಾ ಲೋ ಪಿಚ್ ಆಗುತ್ತೆ. ಹೈ ಪಿಚ್ ಅಂತ ಈ ಸರ್ಕಾರದವ್ರು ಏನ್ ಮಾಡ್ತೀರಾ? ಈ ಅಧಿಕಾರಿಗಳು ಏನ್ ಮಾಡ್ತೀರಿ? ಏನ್ ಗೆಣಸ್ ಕೆರಿತಿದಾರಾ? ತುಂಬಾ ಥ್ಯಾಂಕ್ಸ್ ವಿಜಯ್ ಅವರೇ. ಇದೇ ತರ ನಿಮ್ಮ ಸಹಾಯ ಸಹಕಾರ ಇರಲಿ. ನಿಮ್ಮ ಕಾಂಟ್ರಿಬ್ಯೂಷನ್ಸ್ ಹಿಂಗೆ ಇರ್ಲಿ ಯಾವಾಗಲೂ. ಎಸ್ ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಈಗ ದೃಶ್ಯ ನಾವು ಪ್ಲೇ ಮಾಡಿದ್ವಿ, ಆಯ್ಕೆ ನಿಮಗ್ ಬಿಟ್ಟಿದ್ದು. ನಿಮ್ ಕ್ಯಾರೆಕ್ಟರ್ ನೀವು, ಜೂವಿ ಕ್ಯಾರೆಕ್ಟರ್ ಅವ್ರು ಮಾಡ್ತಾರೆ. ಒಂದ್ ಕೆಲಸ ಮಾಡೋ, 2 ಬೆಂಚ್ ಕ್ರಿಯೇಟ್ ಮಾಡಿ ಇವ್ರುಗಳೆಲ್ಲ ಎಲ್ಲಾನು ಸ್ಟೂಡೆಂಟ್ಸ್ ಎಲ್ಲಾನು ಕೂರ್ಸು, ಫುಲ್ ಸಾಂಗ್ ನೇ ರೀಕ್ರಿಯೇಟ್ ಮಾಡ್ಬಿಡೋಣ. ಅಯ್ಯೋ
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೀ ಒಂದು ನಿಮಿಷ ಪ್ಲೀಸ್, ನಿಮ್ಮ ಹತ್ರ ಮಾತಾಡಲೇಬೇಕು. ಇವಾಗ ಮಾತಾಡಲಿಲ್ಲ ಅಂದರೆ ಮತ್ತೆ ಯಾವತ್ತೂ ಮಾತಾಡೋಕ್ಕಾಗಲ್ಲ ಅನ್ಸುತ್ತೆ. ಆದರೆ ನಿನ್ನ ಜೊತೆ ಮಾತಾಡೋ ಅನಿವಾರ್ಯ ಆಗಲಿ ಅವಶ್ಯಕತೆ ಆಗಲಿ ನನಗಿಲ್ಲ. ಆದರೆ ನನಗಿದೆ, ನಿಮಗೂ ಇದೆ. ನಿಮ್ಗಿದು ಬೇಡ ಅಂತ ನೀವು ಬಿಡ್ಬೋದು, ಆದರೆ ನಾನು ಬಿಡಲ್ಲ. ಮೊದಲನೇದಾಗಿ ನಿಮಗೆ ಗೊತ್ತಿಲ್ಲದೆ ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ನನ್ನ ಕ್ಷಮಿಸಿ. ಐ ಆಮ್ ಸಾರಿ. ಪ್ರತಿ ಸಲ ತಪ್ಪು ಮಾಡಿ ತಪ್ಪಾಯ್ತು ಕ್ಷಮಿಸಿ ಅಂತ ಕೇಳ್ತಿಯಲ್ಲ, ನಿನಗೇನು ಅನ್ಸಲ್ವಾ? ತಪ್ಪು ಮಾಡಿ ಕ್ಷಮೆ ಕೇಳೋದನ್ನ ಅಭ್ಯಾಸ ಮಾಡ್ಕೊಂಡಿದ್ಯಾ ಅಥವಾ ಕ್ಷಮಿಸಿದ ಮೇಲೆ ಇಷ್ಟೇ ತಾನೇ ಅನ್ನೋ ಕೇರ್ಲೆಸ್ನೆಸ್? ಖಂಡಿತವಾಗ್ಲೂ ಇಲ್ಲ ರೀ, ಇಲ್ಲ. ನನ್ನ ಜೀವನದಲ್ಲಿ ಇಷ್ಟೆಲ್ಲ ಆದಮೇಲೂ ಮತ್ತೆ ಈ ಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಿದ್ಯಲ್ಲ, ಯಾಕೆ ಮಾಡ್ತಿದ್ಯಾ? ಇದರಿಂದ ಏನು ಸಿಗುತ್ತೆ ನಿಮಗೆ? ನಾನು ಮೊದಲನೇ ದಿನನೇ ಹೇಳಿದೆ, ಅಂತರಂಗೆ ಇರೋ ಸತ್ಯನ ಹೇಳೋಣ ಅಂತ. ಹೇಳೋದು ಬೇಡ ಅಂತ ತಡೆದವ್ರು ಯಾರು? ನೀನು. ಮುಂದೊಂದು ದಿನ ಈ ಥರ ಸಿಚುವೇಶನ್ ಬರುತ್ತೆ, ನಾನು ಕ್ಲಿಯರ್ ಆಗಿರಬೇಕು ಅಂದರೆ ಇರೋ ಸತ್ಯನ ಹೇಳಬೇಕು ಅಂದಾಗ ಸತ್ಯ ಹೇಳಬಾರ್ದು ಅಂತ ಪ್ರಾಮಿಸ್ ತೊಗೊಂಡಿದ್ಯಾರು? ನೀನು. ಇಷ್ಟೆಲ್ಲ ಆಗಿ ಸತ್ಯನ ಮುಚ್ಚಿಟ್ಟು ಅಂತರನ್ ಜೊತೆ ಇಷ್ಟು ದೂರ ಟ್ರಾವೆಲ್ ಮಾಡಿದ್ಮೇಲೆ ನೀನಾಗಿ ಇಂಟರ್ವ್ಯೂ ಕೊಡ್ತೀಯಾ? ಏಜೆ ನನ್ನ ಗಂಡ ಅಂತ ಹೇಳ್ತೀಯಾ? ನಿಮ್ಮಟ್ಲಲ್ಲೇ ಸಾಯ್ತೀನಿ ಅಂತೀಯ. ನೀ ಹೇಳಿದ್ದನ್ನೆಲ್ಲ ನಂಬಕ್ಕೆ ನನ್ನೇನು ಫೂಲ್ ಅನ್ಕೊಂಡಿದ್ಯಾ? ನಿನ್ ಮನ್ಸಲ್ಲಿ ಏನಿತ್ತು ಅಂತ ಇಷ್ಟೆಲ್ಲ ಮಾಡಿದ್ಯಾ? ಇಲ್ಲ ರೀ, ನನ್ನ ಮನಸ್ಸಲ್ಲಿ ಬೇರೆ ಏನೂ ಇರಲಿಲ್ಲ. ನೋ, ಎಲ್ಲ ಆಗೋಯ್ತು, ಇನ್ನೇನಿದೆ ಅಂತ ನನ್ನ ಹೇಗೆ ಕನ್ವಿನ್ಸ್ ಮಾಡ್ಲಿ? ಇಷ್ಟೆಲ್ಲ ಸತ್ಯನ ಮುಚ್ಚಿಟ್ಟು ಯಾಕಬ್ಬ ಈ ತರ ಮಾಡಿದೆ ಅಂದ್ರೆ ನಾನು ಏನು ಉತ್ತರ ಕೊಡ್ಲಿ? ಏನು ಹೇಳಲಿ ಅವಳಿಗೆ? ಕಾಲ ಮೀರೋಯ್ತು ಅಂದ್ರೆ ನನ್ನನ್ನು ಬಿಟ್ಟು ಹೋಗ್ತಾಳೆ. ಮತ್ತದೇ ಒಂಟಿ ಜೀವನ. ಹಿಟ್ಲರ್ ಅನ್ನೋ ನೇಮ್ ಪ್ಲೇಟ್ ಮಾತ್ರ ಉಳಿಯುತ್ತೆ. ಸಂತೋಷನಾ? ರೀ ಪ್ಲೀಸ್, ನೀವು ತುಂಬ ಬೇರೆ ಥರ ಯೋಚನೆ ಮಾಡ್ತಿದ್ದೀರಾ. ಆ ಥರ ಎಲ್ಲ ಆಗಲ್ಲ. ನಾನು ಹೇಳಿದ್ರೆ ನಿಮ್ಗೆ ಅರ್ಥನೂ ಆಗಲ್ಲ. ಸಾರಿ, ನಿನಗೆ ಅರ್ಥ ಆಗ್ತಾ ಇಲ್ಲ. ಅಂತರ ಬಗ್ಗೆ ನಿನಗೆ ಏನು ಗೊತ್ತು? ನಿನಗೆ ಗೊತ್ತಿರೋದು ಎಳ್ಳಷ್ಟೇ, ಆದ್ರೆ ನನಗೆ ಅವಳ ಬಗ್ಗೆ ಕಡಲಷ್ಟು ಗೊತ್ತು. ಅಂತರ ನನ್ನ ಉಸಿರಲ್ಲಿ ಬೆರೆತೋಗಿದ್ದಾಳೆ. ಇವತ್ತು ನೀನು ಮಾಡಿರೋ ತಪ್ಪಿಗೆ ಅವಳು ಮನೆ ಬಿಟ್ಟು ಹೋಗ್ತೀನಿ ಅಂತ ಕೂತ್ರೆ ನಾನು ಏನು ಮಾಡಲಿ? ಏನು ಹೇಳಲಿ? ನಾನು ಎರಡೆರಡು ಆಘಾತನ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಅಂತರ ಇಲ್ದಿರೋ ಜೀವನನ ನಾನು ಹೇಗೆ ಕಲ್ಪಿಸ್ಕೊಳ್ಳಿ? ಅಂತರ ಅಕ್ಕ ಮನೆ ಬಿಟ್ಟು ಹೋಗಲ್ಲ. ಅವ್ರು ಮನೆ ಬಿಟ್ಟು ಹೋಗ್ತೀನಿ ಅಂತ ಒಂದು ಮಾತು ಹೇಳಿದ್ರು ನಾನೇ ಮನೆ ಬಿಟ್ಟು ಹೋಗ್ತೀನಿ. ಯಾಕೆ ಅಂದ್ರೆ ನಂಗೆ ಅವ್ರ ಮೇಲೆ ಅಷ್ಟು ನಂಬಿಕೆ ಇದೆ. ಬೇಕಿದ್ರೆ ನೀವೇ ನೋಡಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಡಿ ತಗೋ, ಮೊದಲು ರತ್ನವೇಣಿಗೆ ಫೋನ್ ಮಾಡಿ ಇವತ್ತು ಸಿಗಕ್ಕಾಗಲ್ಲ, ಇನ್ನೊಂದು ದಿನ ಸಿಗ್ತೀನಿ ಅಂತ ಹೇಳು. ಆದಷ್ಟು ಬೇಗ ರತ್ನವೇಣಿ ಮನೆಗೆ ಬರಬೇಕು ಅಷ್ಟೇ. ಅಯ್ಯೋ ಮೇಡಮ್, ನೀವೇ ಫೋನ್ ಮಾಡಿ ಮಾತಾಡಿ. ಆದರೆ ನಿನ್ನಷ್ಟು ಚೆನ್ನಾಗಿ ಮಾತಾಡೋಕೆ ಬರಲ್ಲಪ್ಪ ನನಗೆ. ಅದರಲ್ಲೂ ಇವತ್ತು ನನ್ನ ಗಂಡನ ಕೈ ಫೋನ್ ಸಿಕ್ಕು ಏನಾಗ್ಬಿಡುತ್ತೋ ಅನ್ನೋ ಟೆನ್ಷನಲ್ಲಿ ನಾನೇನು ಸರಿಯಾಗಿ ಮಾತೇ ಆಡಲಿಲ್ಲ. ಕಣಿ, ನೀನಾದರೆ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸಿ ಅವ್ರ ಮನಸ್ಸನ್ನ ಗೆಲ್ತೀಯ. ನೀನೇ ಮಾತಾಡಪ್ಪ. ಸರಿ, ಅರ್ಥ ಆಯ್ತು ಬಿಡಿ. ಇವಾಗ ನೋಡಿ ಹೆಂಗ್ ಮಾತಾಡ್ತೀನಿ ಅಂತ. ಅರೆ, ನಮ್ಮವ್ರೆ ಫೋನ್ ಮಾಡ್ತಿದ್ದಾರೆ. ಹೇಳ್ಕೊಳಕ್ ಒಂದೂರು. ಹಲೋ, ಬೇಜಾರಾಗ್ಬೇಡ ರತ್ನ. ಸಾರಿ, ಹಾಡು ಹೇಳೋಷ್ಟೆಲ್ಲ ನನ್ನ ಹತ್ರ ಈಗ ಟೈಮ್ ಇಲ್ಲ. ಯಾವುದೋ ಇಂಪಾರ್ಟೆಂಟ್ ವರ್ಕಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೆ ಇವತ್ತು ನಿನ್ನ ಮೀಟ್ ಮಾಡೋಕ್ಕಾಗಲ್ಲ. ಏನಂದ್ರೆ ಇವಾಗ ನೀವು ನಾನು ನೋಡೋಕೆ ಬರ್ತಿಲ್ವಾ? ಇಲ್ಲ ರತ್ನ, ದಯವಿಟ್ಟು ಬೇಜಾರು ಮಾಡ್ಕೋಬೇಡ. ನಾವು ಇನ್ನೊಂದು ದಿನ ಸಿಗೋಣ. ಇವಾಗ ನಿನ್ನ ಮನೆಗೆ ಹೋಗು.
ನಿಮ್ಮನ್ನ ನೋಡೋ ಖುಷಿಯಲ್ಲಿ ನಾನು ಅಷ್ಟೊಂದು ದೂರದಿಂದ ತಿಂಡಿನ ತಿಂದೆ ಬಂದಿದ್ದೀನಿ. ನೀವು ನೋಡಿದ್ರೆ ಸಿಗಲ್ಲ ಅಂತಿದ್ದೀರಲ್ಲ, ನನಗಂತೂ ತುಂಬಾನೇ ಬೇಜಾರಾಗ್ತಿದೆ. ನಿನಗೆ ಮಾತ್ರ ಅಲ್ಲ, ನಿನ್ಕಿನ್ನ ಜಾಸ್ತಿ ನನಗೂ ಬೇಜಾರಾಗ್ತಿದೆ. ಆದರೆ ನಾನೇನು ಮಾಡಲಿ, ಪರಿಸ್ಥಿತಿ ಕೈಗೊಂಬೆ ಆಗಿದ್ದೀನಿ ನಾನು. ಹೇಳೋದನ್ನ ಅರ್ಥ ಮಾಡ್ಕೋ ರತ್ನ. ನಾನು ಇವತ್ತು ನಿಂಗೆ ಸಿಗೋದಕ್ಕಾಗಲ್ಲ, ನಾನು ತುಂಬ ಬ್ಯುಸಿ ಇದ್ದೀನಿ. ಗಣಿ, ಹೇಗಾದರೂ ಮಾಡಿ ಆ ಅಮ್ಮ ಮನೆಗೆ ವಾಪಸ್ ಬರೋ ಥರ ನೀನೇ ಮಾಡೋ. ಗಂಟ್ಲು ಒಣಗ್ತಿದೆ, ಸ್ವಲ್ಪ ನೀರು ಕುಡ್ಕೊಂಡು ಬರ್ತೀನಿ. ಸರಿ, ಆಯಿತು. ಸರಿ, ಹಾಗಾದರೆ ನೀವಿವತ್ತು ನನಗೆ ಸಿಗೋದೇ ಇಲ್ವಾ? ಸಾರಿ ಚಿನ್ನ. ಆಯಿತು, ಮತ್ತೆ ಯಾವಾಗ ಸಿಗ್ತೀರಾ ಅದಾದರೂ ಹೇಳಿ. ಜಾತಕ ಕೇಳೇಳ? ಏನು ಜಾತಕನಾ? ತಮಾಷೆಗಾಗಂದೆ ರತ್ನ. ಆಯಿತು, ಆದರೆ ಏನು? ಮಾತಿನ ಮೊದಲಲ್ಲಿ ಅಥವಾ ಕೊನೆಯಲ್ಲಿ ನೀವು ನನಗೋಸ್ಕರ ಅಂತ ಹಾಡೋ ಆ ಪ್ರೀತಿಯ ಸಾಲ್ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀನು ಸಾಥ್ ಕೊಡ್ತೀಯಾ? ನೀವು ಕೇಳಿದ್ರೆ ನಾನು ನನ್ನ ಜೀವನೇ ಕೊಟ್ಬಿಡ್ತೀನಿ. ಅಂಥದ್ರಲ್ಲಿ ನಾನು ನಿಮ್ಮ ಜೊತೆ ಹಾಡಲ್ವಾ? ಆಯ್ತು, ಶುರು ಮಾಡನ್ವಾ? ಹೇಳ್ಕೊಳಕೊಂದೂರು, ತಲೆ ಮ್ಯಾಗೆ ಒಂದ್ಸೂರು, ಮಲ್ಗೋಕೆ ಬೂಮ್ ತಾಯಿ ಮಂಚ, ಕೈ ಹಿಡ್ದೋಳ್ ಪುಟ್ ನಂಜಿ, ನಗ್ನಗ್ತ ಉಪ್ಪು ಗಂಜಿ, ಕೊಟ್ರಾಯ್ತು ನನ್ ಪ್ರಪಂಚ. ಖುಷಿ ಆಯ್ತಾ? ನೀವು ಸಿಕ್ಕಷ್ಟೇ ಖುಷಿ ಆಯ್ತು. ಹಾಗಾದ್ರೆ ಆದಷ್ಟು ಬೇಗ ಸಿಗ್ತೀನಿ ರತ್ನ. ಬರೀ ಸಿಗೋದಲ್ಲ, ನನ್ನ ಜೀವನದಲ್ಲಿ ನೀವು ಬಲಗಾಲಿಟ್ಟು ಒಳಗೆ ಬರಬೇಕು. ಖಂಡಿತ. ನಾನು ಮದ್ವೆ ಅಂತ ಆದ್ರೆ ನಿನ್ನನ್ ಮಾತ್ರ. ಬಾಯ್. ಅಬ್ಬಾ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ.
ಕೇಸರಿಯಾ ರಂಗು ನಿನ್ನ ಸಂಗವು ನಿಂತು ನೆನೆಯೋಳವ ಹೂಗಳ ಸೋನೆ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಥಳ 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 ಜಗ ತಳ ತಳ ಬಳ ಫಳ ಫಳ ಜಗ ಫಳ ಫಳ ಓ ಬಿಸಿಯಾಯ್ತು ಗಿರಿಯ ಮೈಯಿ ಚುರುಕಾಯ್ತು ಗಿಳಿಯ ಕೈಯಿ ಏಳಿ ಮೇಲೆ ಏಳಿ ಚಿಲಿಪಿಲಿ ಕೇಳಿ ಎಂದ ರವಿರಾಯನು ಮರಗಿಡದ ತಲೆಯ ಸವರಿ ಹಿಮ ಬಿತ್ತ ನೆಲವ ಗುಡಿಸಿ ಆಹಾ ಹೊಲಗತ್ತೆ ಇನ್ನೂ ಎಂಥ ನಿದ್ದೆ ಎಂದ ದಿನರಾಯನು ರವಿರಾಯ ನಿನ್ನ ಮನಕಾಯ ಬಿಡುವೆಂದೋ ನಿನಗೆ ಮಹದಾಯ ಧಗ ಧಗ ಉರಿಯುವೆ ಜಗ ಜಗ ಬೆಳಗುವೆ ನೀನು ಬರದೆ ದಿನವಿಲ್ಲ ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಥಳ 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 ಜಗ ಥಳ ಥಳ ಫಳ 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 ಜಗ ಫಳ ಫಳ ಲಲ್ಲ 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 ಅಂಬರವೇರಿ ಅಂಬರವೇರಿ ಸೂರ್ಯನು ಬಂದಾನು ಥಳ 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 ಜಗ ಥಳ ಥಳ ಫಳ 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 ಜಗ ಫಳ ಫಳ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.